ಹೆಲೋ ಮೈ ಯೂಟ್ಯೂಬ್ ಫ್ಯಾಮಿಲಿ, ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ಅದೇ ರೀತಿ ನಿಮ್ಮ ಲೈಫ್ನಲ್ಲಿ ಪಾಸಿಟಿವ್ ಆಗಿ ಥಿಂಕ್ ಮಾಡ್ತಾ ಇದ್ದೀರಾ ಅಂದ್ಕೊಂಡಿದ್ದೀನಿ. ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಆ ವ್ಯಕ್ತಿಯನ್ನು ನೆನೆಸ್ಕೊಂಡು ಇಲ್ಲಿ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವ ಇಮೇಜಸ್ಸಲ್ಲಿ ಒಂದು ಇಮೇಜನ್ನು ಪಿಕ್ ಮಾಡ್ಕೊಳ್ಳಿ. ಇದು ಕಲೆಕ್ಟಿವ್ ಟೈಮ್ಲೆಸ್ ಜನರಲ್ ರೀಡಿಂಗ್ ಆಗಿರುತ್ತೆ. ಜನರಲ್ ರೀಡಿಂಗ್ ಆಗಿರೋದ್ರಿಂದ ಜನರಲ್ ರೀತಿಯಲ್ಲಿಯೇ ನೀವು ಇದನ್ನು ಜಡ್ಜ್ ಮಾಡಬೇಕಾಗುತ್ತೆ. ಅಂದರೆ ಎಷ್ಟು ವಿಷಯಗಳು ನಿಮಗೆ ಮ್ಯಾಚ್ ಆಗುತ್ತೋ, ಎಷ್ಟು ಎನರ್ಜೀಸ್ಗಳು ನಿಮಗೆ ಮ್ಯಾಚ್ ಆಗುತ್ತೋ ಅಷ್ಟನ್ನು ಮಾತ್ರ ತಗೊಂಡು ಬಾಕಿ ಉಳಿದಿರುವ ವಿಷಯಗಳನ್ನು ಅಲ್ಲಿಗೆ ನೀವು ಬಿಟ್ಬಿಡಬೇಕಾಗುತ್ತೆ. ಈ ರೀಡಿಂಗಲ್ಲಿ ಬರುವ ಯಾವುದೇ ವಿಷಯಗಳನ್ನಾಗಲಿ ಫೋರ್ಸ್ಫುಲ್ಲಾಗಿ ನಿಮ್ಮ ಮೇಲೆ ನೀವು ಹಾಕ್ಕೊಳ್ಬಾರ್ದು. ಹಾಗಾದರೆ ಈಗ ರೀಡಿಂಗನ್ನು ಶುರು ಮಾಡೋಣ. ಹೆಲೋ ಆಪ್ಷನ್ ನಂಬರ್ 1, ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾರ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಆ ವ್ಯಕ್ತಿಯ ಹೆಸರನ್ನು ಕಣ್ಣು ಮುಚ್ಕೊಂಡು ಅವರ ಹೆಸರನ್ನು 3 ಬಾರಿ ನೆನೆಸ್ಕೊಂಡು ಅದೇ ರೀತಿ ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು ನೀವು ಮತ್ತು ಅವರು ಕಳೆದಿರುವ ಸುಂದರ ನಿಮಿಷಗಳನ್ನು ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ, ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಈಗ ನಿಮ್ಮ ಪರ್ಸನ್ ಬಗ್ಗೆ ಅವರ ಪ್ರೆಸೆಂಟ್ ಟೈಮ್ ಥಾಟ್ಸ್ ಏನಿದೆ, ಫೀಲಿಂಗ್ಸ್ ಏನಿದೆ, ಇಂಟೆನ್ಷನ್ಸ್ ಏನಿದೆ, ರಿಯೂನಿಯನ್ ಎನರ್ಜಿ, ಆ್ಯಕ್ಷನ್ ಎನರ್ಜಿ ಏನು ಅಂತ ಡೀಟೇಲ್ ಆಗಿ ನೋಡೋಣ. ಪ್ರೆಸೆಂಟ್ ಎನರ್ಜಿ ಪ್ರಕಾರ ಪ್ರೆಸೆಂಟ್ ಟೈಮಲ್ಲಿ ನಿಮ್ಮಿಬ್ಬರ ನಡುವೆ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದಿದೆ. ಅದು ಚಿಕ್ಕದಾಗಿರಬಹುದು, ದೊಡ್ಡದಾಗಿರಬಹುದು, ಆದರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ನಿಮ್ಮಿಬ್ಬರ ಹಾರ್ಟನ್ನು ಟಚ್ ಮಾಡಿದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಕೆಲವರಿಗೆ ನಿಮ್ಮಿಬ್ಬರ ನಡುವೆ ಆರ್ಗ್ಯುಮೆಂಟ್ಸ್ ಆಗಿರಬಹುದು, ಕೆಲವರಿಗೆ ಮಾತುಕತೆ ಅನ್ನೋದು ತಪ್ಪಾಗಿ ನಡೆದಿರಬಹುದು. ಅಂದರೆ ಇವರಿಗೆ ಹರ್ಟ್ ಆಗಿರ್ಬೋದು ಅಥವಾ ನಿಮಗೆ ಹರ್ಟ್ ಆಗಿರ್ಬೋದು. ಕೆಲವರಿಗೆ ಈಗೋ ಕ್ಲಾಶ್ ಆಗಿರಬಹುದು, ಕೆಲವರಿಗೆ ಸೈಲೆನ್ಸ್ ಸಿಚುವೇಶನ್ ಅನ್ನೋದು ಈಗ ಪ್ರೆಸೆಂಟಲ್ಲಿ ಕಾಣಿಸ್ತಾ ಇದೆ. ಯಾವುದೇ ಆಗಿರಲಿ, ಈಗ ಆ ವ್ಯಕ್ತಿ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಅವರು ಹಿಂದೆ ಏನೇ ಥಿಂಕ್ ಮಾಡ್ತಾ ಇದ್ರು ಕೂಡ ತುಂಬ ಥಿಂಕ್ ಮಾಡ್ತಾಯಿದ್ರು. ಈ ರಿಲೇಷನ್ಶಿಪ್ಪಲ್ಲಿ ಏನೇ ಮಿಸ್ಟೇಕ್ ಆಗಿದ್ರು, ಏನೇ ತಪ್ಪು ನಡೆದಿದ್ರು ನಿಮ್ಮ ಕಡೆಯಿಂದ ಆಗಿದೆ ಅನ್ನೋ ರೀತಿ ಥಿಂಕ್ ಮಾಡ್ತಾಯಿದ್ರು. ನೀವು ಸರಿಯಾಗಿ ಬಿಹೇವ್ ಮಾಡಲಿಲ್ಲ, ನೀವು ಕರೆಕ್ಟ್ ಡಿಸಿಷನ್ ತಗೊಳ್ಳಿಲ್ಲ ಅಂತ ಥಿಂಕ್ ಮಾಡ್ತಾಯಿದ್ರು. ಏನೇ ಪ್ರಾಬ್ಲಮ್ ಇದ್ದರೂ ನಿಮ್ಮ ಮೇಲೆ ಬ್ಲೇಮ್ ಆಗ್ತಾಯಿದ್ರು. ಬಟ್ ಈಗ ಅವರ ಥಿಂಕಿಂಗ್ ಚೇಂಜ್ ಆಗ್ತಾ ಇದೆ. ಅವರ ಮನಸ್ಸಿನ ಒಳಗಡೆ ಬದಲಾವಣೆಗಳು ಕಾಣಿಸ್ತಾ ಇದೆ. ಈಗ ಅವರು ಕಾಮಾಗಿ ಯೋಚನೆ ಮಾಡ್ತಾ ಇದ್ದಾರೆ. ಅಂದರೆ ಅವ್ರು ಅಂದ್ಕೊಳ್ತಾ ಇದ್ದಾರೆ, ಪೂರ್ತಿ ತಪ್ಪು ನಿಮ್ಮದು ಮಾತ್ರ ಅಲ್ಲ, ಇವರ ತಪ್ಪು ಕೂಡ ಇದೆ ಅಂತ ಅರ್ಥ ಆಗ್ತಾ ಇದೆ ಇವರಿಗೆ. ಇಲ್ಲಿಯವರೆಗೆ ಅವರು ನಿಮ್ಮ ತಪ್ಪನ್ನು ಮಾತ್ರ ನೋಡ್ತಾ ಇದ್ರು. ಈಗ ಇವರು ಇವರ ತಪ್ಪನ್ನು ಕೂಡ ನೋಡ್ತಾ ಇದ್ದಾರೆ, ಅದನ್ನು ಅರ್ಥ ಮಾಡ್ಕೊಳ್ತಾ ಇದ್ದಾರೆ. ಈಗ ಅವರಿಗೆ ಕ್ಲಾರಿಟಿ ಬರ್ತಾ ಇದೆ. ನಾನು ಇವರನ್ನು ಮಾತಿನಲ್ಲಿ ಹರ್ಟ್ ಮಾಡಿದ್ದೀನಿ, ನಾನು ಸಿಚುವೇಶನನ್ನು ತಪ್ಪಾಗಿ ಹ್ಯಾಂಡ್ಲು ಮಾಡಿದ್ದೀನಿ, ನನ್ನ ಈಗೋ ಜಾಸ್ತಿ ಆಗಿತ್ತಾ, ನಾನು ಅವರ ಫೀಲಿಂಗ್ಸನ್ನು ಇಗ್ನೋರ್ ಮಾಡಿದ್ನಾ, ಈ ರೀತಿ ಸೆಲ್ಫ್ ಅನಲೈಸ್ ಮಾಡ್ಕೊಳ್ತಾ ಇದ್ದಾರೆ. ಈಗ ಈ ವ್ಯಕ್ತಿಗೆ ನಿಮ್ಮ ಮೇಲೆ ಅವರ ಫೀಲಿಂಗ್ಸ್ ಏನು, ಅಟ್ರ್ಯಾಕ್ಷನ್ ಏನು, ಲವ್ ಏನು, ಪ್ಯಾಷನ್ ಏನು ಅನ್ನೋದನ್ನು ನೋಡೋದಾದರೆ ಎನರ್ಜಿ ತುಂಬ ಕ್ಲಿಯರಾಗಿ ಶೋ ಆಗ್ತಾ ಇದೆ. ಈ ವ್ಯಕ್ತಿಗೆ ನಿಮ್ಮ ಮೇಲೆ ತುಂಬ ಅಟ್ರ್ಯಾಕ್ಷನ್ ಅನ್ನೋದು ಇದೆ, ಪ್ಯಾಷನ್ ಅನ್ನೋದು ಜಾಸ್ತಿ ಆಗ್ತಾ ಇದೆ, ಲವ್ ಅನ್ನೋದು ಜಾಸ್ತಿ ಇದೆ, ಕೇರ್ ಇದೆ, ಸ್ಟ್ರಾಂಗ್ ಅಟ್ಯಾಚ್ಮೆಂಟ್ ಅನ್ನೋದಿದೆ. ಬಟ್ ಅವರು ಹೊರಗಡೆ ಸ್ಟ್ರಾಂಗ್ ಆಗಿ ಬಿಹೇವ್ ಮಾಡ್ತಾ ಇದ್ದಾರೆ, ಮನಸ್ಸಿನ ಒಳಗಡೆ ಸಾಫ್ಟ್ ಆಗಿದ್ದಾರೆ. ನಿಮ್ಮ ಬಗ್ಗೆ ಯೋಚನೆ ಮಾಡದೆ ಅವರಿಗೆ ಇರೋದಕ್ಕೆ ಆಗ್ತಾ ಇಲ್ಲ. ಸೈಲೆಂಟಾಗಿ ನಿಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ಚೆಕ್ ಮಾಡ್ತಾ ಇದ್ದಾರೆ, ಓಲ್ಡ್ ಚಾರ್ಟ್ಸ್ ನೋಡ್ತಾ ಇದ್ದಾರೆ, ಓಲ್ಡ್ ಮೆಮೊರೀಸ್ನ ನೆನಪಿಸ್ಕೊಂಡು ಎಮೋಷ್ನಲ್ ಆಗ್ತಾ ಇದ್ದಾರೆ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಅವರೀಗ ಫೀಲ್ ಮಾಡ್ಕೊಳ್ತಾ ಇದ್ದಾರೆ, ನಾನು ಅವತ್ತು ಅಥವಾ ಆ ದಿನ ಆ ರೀತಿ ಹೇಳಬಾರ್ದಿತ್ತು, ಆ ರೀತಿ ಮಾತಾಡಬಾರ್ದಿತ್ತು, ನಾನು ಅವರಿಗೆ ಈ ರೀತಿ ಬ್ಲೇಮ್ ಮಾಡಬಾರ್ದಿತ್ತು, ನಾನು ನನ್ನ ಆ್ಯಂಗರ್ ಕಂಟ್ರೋಲ್ ಮಾಡ್ಕೋಬೇಕಿತ್ತು, ಅಷ್ಟೊಂದು ಸಿಟ್ಟು ಮಾಡ್ಕೊಳ್ಬಾರ್ದಿತ್ತು, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರಿಗೆ ಬ್ಯಾಡ್ ಫೀಲ್ ಆಗ್ತಾ ಇದೆ. ನಿಮ್ಮ ಹಾರ್ಟ್ಗೆ ನೋವು ಕೊಟ್ಟಿದ್ದಕ್ಕೆ ಅಥವಾ ನಿಮಗೆ ಅವರು ಹರ್ಟ್ ಮಾಡಿದರೆ ಅದು ಈಗ ಅವರಿಗೆ ಗಿಲ್ಟಾಗಿ ಕಾಡ್ತಾ ಇದೆ. ಕೆಲವರು ಈಗ ಆಲ್ರೆಡಿ ಮೆಸೇಜ್ ಮಾಡಬೇಕು ಅಂತ ಟೈಪ್ ಮಾಡಿ ಡಿಲೀಟ್ ಮಾಡಿರುವ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಕೆಲವರು ಈಗ ಆ್ಯಕ್ಷನ್ ತಗೊಳ್ಬೇಕು, ಆಲ್ರೆಡಿ ಆ್ಯಕ್ಷನ್ ತಗೊಂಡಿರ್ಬೋದು. ಇನ್ನೂ ಕೆಲವರು ಈ ರಿಲೇಷನ್ಶಿಪ್ಪಲ್ಲಿ ಡಿಸಿಷನ್ ತಗೊಳ್ಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಒಂದು ಸ್ಟ್ರಾಂಗ್ ಎನರ್ಜಿ ಕಾಣಿಸ್ತಾ ಇದೆ. ಈಗೋ ಮತ್ತು ಲವ್ ಇದರ ನಡುವೆ ಫೈಟ್ ನಡೀತಾ ಇದೆ. ಈಗೋ ಹೇಳ್ತಾ ಇದೆ, ಅವರು ಫಸ್ಟ್ ಮೆಸೇಜ್ ಮಾಡಲಿ, ಅವರೇ ಫಸ್ಟ್ ಕಾಲ್ ಮಾಡಲಿ, ಅವರೇ ಮೊದಲು ಮಾತಾಡೋದಕ್ಕೆ ಪ್ರಯತ್ನ ಪಡಲಿ ಅಂತ. ಬಟ್ ಇವರ ಲವ್ ನಿಮ್ಮ ಮೇಲೆ ಏನು ಪ್ರೀತಿ ಇದೆ ಅದು ಏನು ಹೇಳ್ತಾ ಇದೆ,
ನೀನೇ ಹೋಗಿ ಮೊದಲು ಮಾತಾಡು, ಅವರು ಹರ್ಟಲ್ಲಿದ್ದಾರೆ, ಅವರು ನೋವಲ್ಲಿದ್ದಾರೆ, ಈ ರೀತಿ ಇವರ ಲವ್ ಅನ್ನೋದು ಹೇಳ್ತಾ ಇದೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಈ ಕಾನ್ಫ್ಲಿಕ್ಟ್ ಇವರ ಮನಸ್ಸಿನ ಒಳಗಡೆ ನಡೀತಾ ಇದೆ. ಆದರೆ ಲವ್ ಎನರ್ಜಿ ಸ್ಲೋಲಿ ಈಗೋನ ಹಿಂದೆ ತಳ್ಳುವ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಸ್ಟ್ರಾಂಗ್ ಆಗಿ ಎನರ್ಜಿ ರಿಫ್ಲೆಕ್ಟ್ ಆಗ್ತಾ ಇದೆ. ಈ ಪರ್ಸನ್ ನಿಮ್ಮಿಬ್ಬರ ನಡುವೆ ರಿಯೂನಿಯನ್ ಬಯಸ್ತಾ ಇದ್ದಾರೆ. ಅವ್ರಿಗೆ ನಿಮ್ಮ ಜೊತೆ ಮತ್ತೆ ಮಾತಾಡಬೇಕು, ಮಿಸ್ಅಂಡರ್ಸ್ಟ್ಯಾಂಡಿಂಗನ್ನು ಕ್ಲಿಯರ್ ಮಾಡ್ಕೋಬೇಕು, ನಿಮ್ಮ ಹತ್ರ ಸಾರಿ ಕೇಳಬೇಕು, ನಿಮ್ಮನ್ನು ಒಂದು ಸಲ ಬಂದು ನಿಮ್ಮ ಹತ್ರ ಕೂತ್ಕೊಂಡು ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಬೇಕು, ಈ ರಿಲೇಷನ್ಶಿಪ್ನ ನಾರ್ಮಲ್ ಮಾಡ್ಕೋಬೇಕು ಅಂತ ಸ್ಟ್ರಾಂಗ್ ಡಿಸೈರ್ ಕಾಣಿಸ್ತಾ ಇದೆ. ಕೆಲವರು ನಾನು ಮೊದಲೇ ಹೇಳಿದಾಗೆ ಆಲ್ರೆಡಿ ಡಿಸಿಷನ್ ತಗೊಂಡಿದ್ದಾರೆ, ಇನ್ನೂ ಕೆಲವರು ಈಗ ಡಿಸಿಷನ್ ತಗೊಳ್ಳುವ ಬಗ್ಗೆ ಥಿಂಕ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅವ್ರು ನಿಮ್ಮ ಜೊತೆ ಡೀಪ್ ಕಾನ್ವರ್ಜೇಷನ್ ಮಾಡಬೇಕು ಅಂತ ಇದೆ ಅವರ ಮನಸ್ಸಿಗೆ. ತಮ್ಮ ಫೀಲಿಂಗ್ಸನ್ನು ಶೇರ್ ಮಾಡಬೇಕು ಅಂತ ಅಂದ್ಕೊಳ್ತಿದ್ದಾರೆ. ನಿಮ್ಮ ಫೀಲಿಂಗ್ಸನ್ನು ಕೇಳಬೇಕು ಅಂತ ಮನಸ್ಸು ಮಾಡ್ತಾ ಇದ್ದಾರೆ. ಅವರಿಗೆ ರಿಯಲೈಸ್ ಆಗ್ತಾ ಇದೆ ಸೈಲೆಂಟಾಗಿ ಇರೋದ್ರಲ್ಲಿ ಸೊಲ್ಯೂಷನ್ ಇಲ್ಲ, ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇದೇ ರೀತಿ ಉಳ್ಕೊಂಡು ಬಿಡುತ್ತೆ. ಹಾಗಾಗಿ ನಿಮ್ಮಿಬ್ಬರಲ್ಲಿ ಯಾರಾದರೂ ಒಬ್ಬರು ಈಗೋವನ್ನು ಬಿಟ್ಟು ಮತ್ತೆ ಮಾತಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಈಗೋವನ್ನು ಇಟ್ಕೊಂಡ್ರೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅನ್ನೋದು ಇದೇ ರೀತಿ ಇರುತ್ತೆ. ಹಾಗಾಗಿ ಯಾರಾದರೂ ಒಬ್ಬರು ಫಸ್ಟ್ ಸ್ಟೆಪ್ ಆಗಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಇಲ್ಲಿ ಕೆಲವರ ಸಿಚುವೇಷನ್ನಲ್ಲಿ ಅವರು ನಿಮ್ಮನ್ನು ಪರ್ಸ್ನಲಿ ಮೀಟ್ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ, ಅಥವಾ ಹೊರಗಡೆ ಸುತ್ತಾಡಬೇಕು, ಲಾಂಗ್ ಡ್ರೈವ್ ಹೋಗಬೇಕು, ಟ್ರಿಪ್ ಹೋಗಬೇಕು, ಆ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಕ್ವಾಲಿಟಿ ಟೈಮ್ ಯಾವುದೋ ಒಂದು ರೀತಿಯಲ್ಲಿ ನಿಮ್ಮ ಜೊತೆ ಸ್ಪೆಂಡ್ ಮಾಡಬೇಕು ಅನ್ನೋ ರೀತಿ ಸ್ಟ್ರಾಂಗ್ ಥಾಟ್ ಇದೆ ಇವ್ರಿಗೆ. ಈ ರಿಲೇಷನ್ಶಿಪ್ಪಿಗೆ ಅವರು ಸೀರಿಯಸ್ ಆಗಿದ್ದಾರೆ, ಕ್ಯಾಶುವಲ್ ಆಗಿ ನೋಡ್ತಾ ಇಲ್ಲ. ಅವರಿಗೆ ಫೀಲ್ ಆಗ್ತಾ ಇದೆ ಈ ಪರ್ಸನ್ ನನ್ನ ಲೈಫ್ನಲ್ಲಿ ಇಂಪಾರ್ಟೆಂಟ್, ಈ ರಿಲೇಷನ್ಶಿಪ್ನ ಅಷ್ಟೊಂದು ಈಸಿಯಾಗಿ ಬಿಡೋದಕ್ಕೆ ಆಗೋದಿಲ್ಲ ಅಂತ ಇವ್ರಿಗೆ ಅರ್ಥ ಆಗಿದೆ. ಈ ರಿಲೇಷನ್ಶಿಪ್ನ ಬ್ಯಾಲೆನ್ಸ್ ಮಾಡಬೇಕು ಅಂತ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಈ ಪರ್ಸನ್ ಕಡೆಯಿಂದ ನಿಮಗೆ ಸಡನ್ ಮೆಸೇಜ್ ಬರಬಹುದು. ಯಾವಾಗ ಬರುತ್ತೆ ಅಂತ ಸ್ವಲ್ಪ ಪೇಷನ್ಸಿಂದ ಕಾಯಬೇಕಾಗುತ್ತೆ. ಎಲ್ಲವೂ ಮಿರಾಕಲ್ ರೀತಿ ಒಂದೇ ಸಲ ಆಗಬೇಕು ಅಂದರೆ ಆಗೋದಿಲ್ಲ. ಬಟ್ ಸ್ವಲ್ಪ ತಾಳ್ಮೆಯಿಂದ ಕಾಯಿರಿ. ಈ ಪರ್ಸನ್ ಕಡೆಯಿಂದ ಮೆಸೇಜ್ ಬರೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅನ್ಎಕ್ಸ್ಪೆಕ್ಟೆಡ್ ಕಾಲ್ ಬರ್ಬೋದು, ಇಂಡೈರೆಕ್ಟ್ ಕಾಂಟ್ಯಾಕ್ಟ್ ಬರ್ಬೋದು, ಕಾಮನ್ ಫ್ರೆಂಡ್ ಮೂಲಕ ನಿಮ್ಮೊಂದಿಗೆ ಮಾತುಕತೆ ಶುರು ಮಾಡ್ಬೋದು. ಅಂದರೆ ಇವರು ಕಂಪ್ಲೀಟ್ಲಿ ನಿಮ್ಮಿಂದ ದೂರ ಹೋಗಬೇಕು ಅಂತ ಯೋಚನೆ ಮಾಡ್ತಾ ಇಲ್ಲ. ಬದಲಾಗಿ ಈ ರಿಲೇಷನ್ಶಿಪ್ನ ಯಾವ ರೀತಿ ನಾರ್ಮಲ್ ಮಾಡ್ಕೊಳ್ಳೋದು, ಫಿಕ್ಸ್ ಮಾಡೋದು ಅನ್ನೋದರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಇಬ್ಬರಿಗೂ ಇಲ್ಲಿ ಫೀಲಿಂಗ್ಸ್ ಅನ್ನೋದು ಕಾಣ್ತಾ ಇದೆ. ಇಬ್ಬರೂ ಕೂಡ ಹರ್ಟ್ ಆಗಿದ್ದೀರಾ, ಬಟ್ ಇಬ್ಬರಲ್ಲೂ ಈಗೋ ಅನ್ನೋದು ಕಾಣಿಸ್ತಾ ಇದೆ. ಆದರೆ ರಿಲೇಷನ್ಶಿಪ್ ಸ್ಟ್ರಾಂಗ್ ಆಗೋದಕ್ಕೆ ಕಮ್ಯುನಿಕೇಷನ್ ಅನ್ನೋದು ಬೇಕು. ನೀವು ರೆಡಿ ಇದ್ದರೆ ಸಾಫ್ಟಾಗಿ ರೆಸ್ಪಾಂಡ್ ಮಾಡಿ. ಅವರು ಫಸ್ಟ್ ಸ್ಟೆಪ್ ಹಾಕಿದರೆ ಇಗ್ನೋರ್ ಮಾಡಬೇಡಿ. ಇಲ್ಲಿ ಎನರ್ಜಿ ಅನ್ನೋದು ಪಾಸಿಟಿವ್ ಆಗಿ ಕಾಣಿಸ್ತಾ ಇದೆ. ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಎಂಡ್ ಆಗುವ ಚಾನ್ಸಸ್ ಇದೆ. ರಿಯೂನಿಯನ್ ಚಾನ್ಸಸ್ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ರಿಲೇಷನ್ಶಿಪ್ ಕಂಟಿನ್ಯೂ ಆಗೋ ಪಾಸಿಬಿಲಿಟಿ ಸ್ಟ್ರಾಂಗ್ ಇದೆ. ಆದರೆ ಪೇಷನ್ಸ್ ಅನ್ನೋದು ಇರಬೇಕು, ಈಗೋ ಅನ್ನೋದು ಕಡಿಮೆ ಮಾಡಬೇಕು. ನಾನು ಮೊದಲೇ ಹೇಳ್ದ ಹಾಗೆ ಓಪನ್ ಕಮ್ಯುನಿಕೇಷನ್ ಇರಬೇಕು. ಲವ್ ಇರುವ ಜಾಗದಲ್ಲಿ ಸೊಲ್ಯೂಷನ್ ಕೂಡ ಇರುತ್ತೆ. ನಿಮ್ಮ ಪರ್ಸನ್ ನಿಮ್ಮನ್ನು ಮಿಸ್ ಮಾಡ್ಕೊಳ್ತಾ ಇದ್ದಾರೆ, ನಿಮ್ಮ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ, ನಿಮ್ಮ ಜೊತೆ ಫ್ಯೂಚರ್ ಇಮ್ಯಾಜಿನ್ ಕೂಡ ಮಾಡ್ತಾ ಇದ್ದಾರೆ. ಆದ್ದರಿಂದ ಹೋಪ್ ಬಿಟ್ಕೊಡ್ಬೇಡಿ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿ ಅಕಾರ್ಡಿಂಗ್ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದ್ರ ಜೊತೆಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಥ್ಯಾಂಕ್ ಯು ಸೋ ಮಚ್. ಹೆಲೋ ಆಪ್ಷನ್ ನಂಬರ್ 2. ಹೇಗಿದ್ದೀರಾ ಎಲ್ಲರೂ? ನಿಮ್ಮ ಮನಸ್ಸಿನಲ್ಲಿ ಯಾರಿದ್ದಾರೋ, ಯಾವ ವ್ಯಕ್ತಿಯ ಬಗ್ಗೆ ನೀವು ತುಂಬ ಥಿಂಕ್ ಮಾಡ್ತಾ ಇದ್ದೀರೋ ಆ ವ್ಯಕ್ತಿಯ ಹೆಸರನ್ನು ಕಣ್ಣು ಮುಚ್ಚಿಕೊಂಡು 3 ಬಾರಿ ನೆನೆಸ್ಕೊಂಡು, ಅದೇ ರೀತಿ ಆ ವ್ಯಕ್ತಿಯನ್ನು ಇಮ್ಯಾಜಿನ್ ಮಾಡಿಕೊಂಡು, ಆ ವ್ಯಕ್ತಿ ಮತ್ತು ನೀವು ಕಳೆದಿರುವ ಬ್ಯೂಟಿಫುಲ್ ಮೆಮೊರೀಸ್ನ ನೆನಪು ಮಾಡಿಕೊಂಡು ಈ ರೀಡಿಂಗನ್ನು ನೋಡೋದಕ್ಕೆ ಶುರು ಮಾಡಿ. ರೀಡಿಂಗನ್ನು ನೋಡಬೇಕಾದ್ರೆ ವಿಡಿಯೋನ ಲೈಕ್ ಮಾಡ್ಕೊಳ್ಳಿ. ಅದೇ ರೀತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ. ಆಗ ನಿಮ್ಮ ಎನರ್ಜಿ ಅನ್ನೋದು ಇಲ್ಲಿ ಸರಿಯಾಗಿ ಕನೆಕ್ಟ್ ಆಗುತ್ತೆ. ಅದೇ ರೀತಿ ಈ ರೀಡಿಂಗ್ ಅನ್ನೋದು ನಿಮಗೆ ಸರಿಯಾಗಿ ರೆಸೊನೇಟ್ ಆಗುತ್ತೆ. ಯಾವ ಪರ್ಸನ್ಗೋಸ್ಕರ ಈ ರೀಡಿಂಗನ್ನು ನೋಡ್ತಾ ಇದ್ದೀರೋ, ನಿಮ್ಮ ಮನಸ್ಸಿನಲ್ಲಿ ಅವರ ಬಗ್ಗೆ ಒಂದು ಸ್ಟ್ರಾಂಗ್ ಡಿಸೈರ್ ಅನ್ನೋದು ಇದೆ. ನೀವು ಈ ವ್ಯಕ್ತಿಯಿಂದ ಏನು ಬಯಸ್ತಾ ಇದ್ದೀರಾ ಅಂದರೆ ಅವ್ರು ನಿಮ್ಮನ್ನು ಸೀರಿಯಸ್ ಆಗಿ ತಗೊಳ್ಬೇಕು. ಈ ರಿಲೇಷನ್ಶಿಪ್ಪನ್ನು ಲೈಟಾಗಿ ತಗೊಳ್ಬಾರ್ದು. ನಿಮ್ಮ ಫೀಲಿಂಗ್ಸ್ಗೆ ವ್ಯಾಲ್ಯೂ ಕೊಡಬೇಕು. ನಿಮ್ಮ ರಿಲೇಷನ್ಶಿಪ್ಗೆ ನಿಮಗೆ ಕಮಿಟ್ಮೆಂಟ್ ಕೊಡಬೇಕು ಅನ್ನೋ ರೀತಿ ನೀವು ಯೋಚನೆ ಮಾಡ್ತಾ ಇದ್ದೀರಾ. ನಿಮ್ಮ ಹೃದಯದಲ್ಲಿ ಈ ಮಾತು ನಡೀತಾ ಇದೆ, ನಾನು ಇಷ್ಟು ಸೀರಿಯಸ್ ಆಗಿದ್ದೀನಿ, ಅವ್ರು ಯಾಕೆ ಸೀರಿಯಸ್ ಆಗಿಲ್ಲ ಈ ರಿಲೇಷನ್ಶಿಪ್ಪಲ್ಲಿ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದೀರಾ.
ಬಹುಶಃ ಈ ವ್ಯಕ್ತಿ ನಿಮ್ಮ ರಿಲೇಷನ್ಶಿಪ್ಪನ್ನು ತುಂಬ ಲೈಟ್ಲಿ ತಗೊಂಡಿರಬಹುದು. ನಿಮ್ಮ ಮಾತುಗಳನ್ನು ಇಗ್ನೋರ್ ಮಾಡ್ತಾ ಇರಬಹುದು. ನಿಮ್ಮ ಫೀಲಿಂಗ್ಸನ್ನು ಫುಲ್ಲಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ತಾ ಇಲ್ಲ. ನೀವು ತುಂಬ ಸಲ ಎಕ್ಸ್ಪ್ಲೈನ್ ಮಾಡಿದ್ದೀರಾ, ನಿಮ್ಮ ಲವ್ ಎಕ್ಸ್ಪ್ರೆಸ್ ಮಾಡಿದ್ದೀರಾ, ನಿಮ್ಮ ನೋವು ಹೇಳಿದ್ದೀರಾ, ನೀವು ಈ ವ್ಯಕ್ತಿಯ ಮೇಲೆ ಯಾವ ಫೀಲಿಂಗ್ಸ್ ಇಟ್ಕೊಂಡಿದ್ದೀರಾ, ನಿಮಗೆ ಇವರು ಎಷ್ಟು ಮುಖ್ಯ, ಎಷ್ಟು ಇಂಪಾರ್ಟೆಂಟ್ ಅನ್ನೋದನ್ನು ನೀವು ಬಿಡಿಸಿ ಹೇಳ್ಕೊಂಡಿದ್ದೀರಾ ಈ ವ್ಯಕ್ತಿಗೆ. ಬಟ್ ಈ ವ್ಯಕ್ತಿ ಅರ್ಥ ಮಾಡ್ಕೊಳ್ತಾ ಇಲ್ಲ. ಅಂದರೆ ನೀವು ಯಾವ ರೀತಿ ಅರ್ಥ ಮಾಡಿಸಿದ್ರು ಈ ಪರ್ಸನ್ಗೆ ಅದು ಅರ್ಥ ಆಗ್ತಾ ಇಲ್ವೋ, ಅಥವಾ ಅವ್ರಿಗೆ ಫೀಲಿಂಗ್ಸನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಆಗ್ತಾ ಇಲ್ವೋ, ಬಟ್ ಈ ಪರ್ಸನ್ ಇಗ್ನೋರ್ ಮಾಡೋ ರೀತಿ ಅಥವಾ ತುಂಬ ನಾರ್ಮಲ್ಲಾಗಿ ತಗೊಳ್ತಾ ಇದ್ದಾರೆ, ನೆಕ್ಸ್ಟ್ ಸ್ಟೆಪ್ ಆಗ್ತಾ ಇಲ್ಲ ಅಥವಾ ಆ್ಯಕ್ಷನ್ ತಗೊಳ್ತಾ ಇಲ್ಲ, ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಬಟ್ ಸಿಚುವೇಶನ್ ಇದೇ ರೀತಿ ರಿಪೀಟ್ ಆಗ್ತಾ ಇದೆ. ತುಂಬ ಸಲ ಈ ರೀತಿ ಆಗಿರ್ಬೋದು, ತುಂಬ ಟೈಮ್ ಈ ರೀತಿ ಆಗಿರ್ಬೋದು. ನಿಮ್ಮ ಫೀಲಿಂಗ್ಸನ್ನು, ನಿಮ್ಮ ಮನಸ್ಸಿನಲ್ಲಿರುವ ಯಾವುದೇ ಭಾವನೆ ಇದ್ದರೂ ನೀವು ಶೇರ್ ಮಾಡ್ಕೊಳ್ತಾ ಇದ್ದೀರಾ ಆ ವ್ಯಕ್ತಿಗೆ. ಆ ವ್ಯಕ್ತಿ ನಿಮಗೆ ಎಷ್ಟು ಮುಖ್ಯ ಅಂತ ನೀವು ಹೇಳ್ಕೊಳ್ತಾ ಇದ್ದೀರಾ. ಬಟ್ ಆ ವ್ಯಕ್ತಿ ಕಡೆಯಿಂದ ನಾರ್ಮಲ್ಲಾಗಿ ಸುಮ್ಮನಿರ್ತಾರೆ, ಏನೂ ರೆಸ್ಪಾನ್ಸ್ ಇಲ್ಲ, ಅಥವಾ ನಿಮ್ಮ ಫೀಲಿಂಗ್ಸ್ಗೆ ಅವರು ತುಂಬ ಜಾಸ್ತಿ ವ್ಯಾಲ್ಯೂ ಕೊಡ್ತಾ ಇಲ್ಲ, ಆ ರೀತಿಯ ಬಿಹೇವ್ ಮಾಡ್ತಾ ಇದ್ದಾರೆ ಅನ್ನೋ ರೀತಿ ಕಾಣಿಸ್ತಾ ಇದೆ. ಈ ರಿಲೇಷನ್ಶಿಪ್ಪಲ್ಲಿ ಇಂಬ್ಯಾಲೆನ್ಸ್ ಅನ್ನೋದು ಇದೆ. ನೀವು ರೆಸ್ಪೆಕ್ಟ್ ಕೊಡ್ತೀರಾ ಈ ವ್ಯಕ್ತಿಗೆ, ತುಂಬ ಲವ್ ಕೊಡ್ತೀರಾ, ಅಂದರೆ ನೀವು ಎಕ್ಸ್ಪ್ಲೈನ್ ಮಾಡೋದಕ್ಕಾಗೋದಿಲ್ಲ ಅಷ್ಟು ಲವ್ ಕೊಡ್ತೀರಾ, ಕೇರ್ ಕೊಡ್ತೀರಾ, ಅವರ ಪ್ರತಿಯೊಂದು ಮಾತನ್ನು ಕೂಡ ನೀವು ಕೇಳ್ತೀರಾ. ಎಲ್ಲ ವಿಷಯದಲ್ಲೂ ಆ ವ್ಯಕ್ತಿಯ ಮಾತನ್ನು ಕೇಳ್ತೀರಾ, ಅಡ್ಜಸ್ಟ್ ಮಾಡ್ಕೊಳ್ತೀರಾ. ಅವ್ರು ಯಾವ ರೀತಿ ಇದ್ದರೂ ಕೂಡ ನೀವು ಅವರಿಗಾಗಿ ಟೈಮ್ ಕೊಡ್ತೀರಾ. ಅಂದರೆ ಅವರು ನಿಮ್ಮ ಹತ್ರ ಮಾತಾಡದೇ ಇದ್ದರೂ ಕೂಡ ನೀವಾಗೆ ಅವರ ಹಿಂದೆ ಹೋಗೋದು, ನೀವಾಗೆ ಕಾಲ್ ಮಾಡೋದು, ಮೆಸೇಜ್ ಮಾಡೋದು, ತುಂಬ ಟೈಮ್ ಕೊಡೋದು, ಈ ರೀತಿ ಮಾಡ್ತಾ ಇದ್ದೀರಾ. ಬಟ್ ಆ ಪರ್ಸನ್ಗೆ ಆ ಕಡೆಯಿಂದ ಸೀರಿಯಸ್ನೆಸ್ ಕಡಿಮೆ, ಕಮಿಟ್ಮೆಂಟ್ ಕ್ಲಾರಿಟಿ ಇಲ್ಲ, ನಿಮ್ಮ ರಿಲೇಷನ್ಶಿಪ್ಪಲ್ಲಿ ವ್ಯಾಲ್ಯೂ ಕಡಿಮೆ, ಓವರ್ ಕಾನ್ಫಿಡೆನ್ಸ್ ಅನ್ನೋದು ಜಾಸ್ತಿ ಇದೆ ಆ ವ್ಯಕ್ತಿಗೆ. ನೀವು ತುಂಬ ಒಳ್ಳೆಯ ಪಾರ್ಟ್ನರ್ ಆಗಿದ್ದೀರಾ ಅವರಿಗೆ ಯಾವಾಗಲೂ ನೀವು ಸಪೋರ್ಟ್ ಆಗಿದ್ದೀರಾ. ಅಂದರೆ ಅದು ಫೈನಾನ್ಷಿಯಲಿ ಅಂತಲೇ ಅಲ್ಲ, ಯಾವುದೇ ವಿಷಯ ಆಗಿರ್ಬೋದು, ಮೆಂಟಲಿ ಆಗಿರ್ಬೋದು, ಎಮೋಷ್ನಲಿ ಆಗಿರ್ಬೋದು, ತುಂಬ ಸಪೋರ್ಟಿವ್ ಆಗಿದ್ದೀರಾ. ಆದರೆ ನೀವು ಎಕ್ಸ್ಪೆಕ್ಟ್ ಮಾಡೋ ಸೇಮ್ ಎಫರ್ಟ್ ಅವರಿಂದ ನಿಮಗೆ ಸಿಗ್ತಾ ಇಲ್ಲೋ ಅನ್ನೋ ಪೇಯ್ನ್ ನಿಮಗೆ ಇದೆ, ತುಂಬ ನೋವಿದೆ ನಿಮಗೆ, ಆ ರೀತಿಯ ಎನರ್ಜಿ ಕಾಣಿಸ್ತಾ ಇದೆ. ನೀವು ತುಂಬ ಹೆದರ್ಕೊಳ್ತೀರಾ ಕೆಲವೊಂದು ಸಲ. ಅಂದರೆ ನೀವು ಅಂದ್ಕೊಳ್ತೀರಾ, ಇವ್ರು ನನಗೆ ಕಮಿಟ್ಮೆಂಟ್ ಕೊಡ್ತಾರಾ, ಇವರು ಫ್ಯೂಚರ್ ಬಗ್ಗೆ ಸೀರಿಯಸ್ ಆಗ್ತಾರಾ, ನಮ್ಮ ರಿಲೇಷನ್ಶಿಪ್ ಬಗ್ಗೆ ಥಿಂಕ್ ಮಾಡ್ತಾರಾ, ಅಥವಾ ಇವರು ನನ್ನಿಂದ ದೂರ ಹೋಗ್ತಾರಾ. ಈ ಇನ್ಸೆಕ್ಯೂರಿಟಿ ಫೀಲ್ ನಿಮ್ಮೊಳಗಡೆ ಇದೆ. ನೀವು ಅವರನ್ನು ಕಳ್ಕೊಳ್ಳೋದು ಬೇಡ ಅಂತ ಸ್ಟ್ರಾಂಗ್ ಅಟ್ಯಾಚ್ಮೆಂಟನ್ನು ಇಟ್ಕೊಂಡಿದ್ದೀರಾ. ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ಈ ವ್ಯಕ್ತಿ ತುಂಬ ಕ್ಯಾಶುವಲ್ ಮೈಂಡ್ಸೆಟ್ನಲ್ಲಿದ್ದಾರೆ. ಅವ್ರಿಗೆ ಗೊತ್ತಿದೆ ನೀವು ಯಾವುದೇ ಕಾರಣಕ್ಕೂ ಅವರನ್ನು ಬಿಟ್ಟು ಹೋಗೋದಿಲ್ಲ, ನೀವು ಈ ರಿಲೇಷನ್ಶಿಪ್ಪಿಂದ ಬ್ರೇಕಪ್ ಆಗೋದಿಲ್ಲ, ನೀವು ಅವರನ್ನು ಮರೆತು ಇರೋದಿಲ್ಲ, ನಿಮ್ಮ ಲೈಫ್ನಲ್ಲಿ ನಿಮಗೆ ಅವರನ್ನು ಮರೆತು ಇರೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಇವರಿಗೆ ನಿಮ್ಮ ವೀಕ್ನೆಸ್ ಗೊತ್ತಿದೆ, ನಿಮ್ಮ ಲವ್ ಏನಿದೆ ಅದು ಗೊತ್ತಿದೆ, ನೀವು ಇವರನ್ನು ಎಷ್ಟು ಪ್ರೀತಿಸ್ತೀರಾ, ಎಷ್ಟು ಲೈಕ್ ಮಾಡ್ತೀರಾ ಅನ್ನೋದು ಗೊತ್ತಿದೆ. ಓವರ್ ಕಾನ್ಫಿಡೆಂಟ್ ಆಗಿದ್ದಾರೆ ಇವರು. ಏನೇ ಆದರೂ ಕೂಡ ನೀವು ಇವರಿಂದ ದೂರ ಆಗೋದಿಲ್ಲ ಅನ್ನೋ ಓವರ್ ಕಾನ್ಫಿಡೆಂಟ್ ಅನ್ನೋದು ಇವ್ರಿಗೆ ಇದೆ. ರಿಲೇಷನ್ಶಿಪ್ ಬಗ್ಗೆ ಡೀಪಾಗಿ ಯೋಚನೆ ಮಾಡ್ತಾ ಇಲ್ಲ ಇವರು. ಆದರೆ ಈಗ ಎನರ್ಜಿ ಶಿಫ್ಟ್ ಆಗ್ತಾ ಇದೆ. ಅಂದರೆ ಇಲ್ಲಿವರೆಗೂ ನಾನು ಹೇಳ್ತಾ ಇದ್ದಿದ್ದು, ಇಲ್ಲಿವರೆಗೂ ಈ ಪರ್ಸನ್ ಈ ರೀತಿ ಇದ್ದರು. ಬಟ್ ಈಗಿನ ಎನರ್ಜಿ, ಪ್ರೆಸೆಂಟ್ ಎನರ್ಜಿಯ ಪ್ರಕಾರ ಈ ಪರ್ಸನ್ನ ಎನರ್ಜಿ ಶಿಫ್ಟ್ ಆಗ್ತಾ ಇದೆ. ಇಲ್ಲಿವರೆಗೂ ಅವರು ಸ್ಟ್ರಾಂಗ್ ಡಿಸಿಷನ್ ತಗೊಳ್ಳಿಲ್ಲ, ಕಮಿಟ್ಮೆಂಟ್ ಬಗ್ಗೆ ಕ್ಲಿಯರ್ ಮಾತನ್ನು ಕೊಡಲಿಲ್ಲ, ಫ್ಯೂಚರ್ ಬಗ್ಗೆ ಓಪನ್ ಡಿಸ್ಕಷನ್ ಮಾಡಲಿಲ್ಲ. ಆದರೆ ಈಗ ಸ್ಲೋ ಚೇಂಜಸ್ ಅನ್ನೋದು ಕಾಣಿಸ್ತಾ ಇದೆ. ಅವರಿಗೆ ರಿಯಲೈಸ್ ಆಗ್ತಾ ಇದೆ, ಈಗಾಗಲೇ ತುಂಬ ಟೈಮ್ ಆಗೋಯ್ತು, ನಾನು ಸ್ಟ್ಯಾಂಡ್ ತಗೊಳ್ಬೇಕಿತ್ತು ಈ ರಿಲೇಷನ್ಶಿಪ್ಪಲ್ಲಿ, ನಾನು ಇವರನ್ನು ಹರ್ಟ್ ಮಾಡಿದ್ದೀನಿ, ಸ್ಟ್ಯಾಂಡ್ ತಗೊಳ್ಳಿಲ್ಲ, ನಾನು ಇವರ ಒಟ್ಟಿಗೆ ನಿಲ್ಲಿಲ್ಲ ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಮೆಚ್ಯೂರ್ ಆಗಬೇಕು ಅಂತ ಯೋಚನೆ ಶುರು ಮಾಡ್ತಾ ಇದ್ದಾರೆ ಇವರು. ಅವರ ಮನಸ್ಸಿನ ಒಳಗಡೆನೂ ಕೂಡ ತುಂಬ ಫೀಲಿಂಗ್ಸ್ಗಳು ಬರ್ತಾ ಇದೆ, ಅರ್ಥ ಆಗ್ತಾ ಇದೆ ಅವ್ರಿಗೆ. ನಾನು ಇಮ್ಮೆಚ್ಯೂರ್ ಆಗಿ ಬಿಹೇವ್ ಮಾಡ್ತಾ ಇದ್ದೀನಿ, ಅವರು ಎಷ್ಟು ಸೀರಿಯಸ್ ಆಗಿದ್ದಾರೆ ಈ ರಿಲೇಷನ್ಶಿಪ್ ಬಗ್ಗೆ, ನಾನು ಆ್ಯಕ್ಷನ್ ತಗೊಳ್ಳದೇ ಇದ್ದರೆ ಅವರು ಹರ್ಟ್ ಆಗ್ತಾರೆ, ಅಂದರೆ ನಿಮ್ಮ ಬಗ್ಗೆ ಈ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಅವರಿಗೆ ನಿಮಗೆ ನೋವು ಕೊಡಬೇಕು ಅನ್ನೋದಿಲ್ಲ, ನೀವು ಸದಾ ಚಿಂತೆ ಮಾಡ್ತಾ ಇರಬೇಕು ಈ ರಿಲೇಷನ್ಶಿಪ್ ಬಗ್ಗೆ, ಈ ವ್ಯಕ್ತಿಯ ಬಗ್ಗೆ ಅಂತ ಇಲ್ಲ. ಅವರು ನಿಮ್ಮಿಂದ ದೂರ ಹೋಗಬೇಕು ಅಂತ ಕೂಡ ಯೋಚನೆ ಮಾಡ್ತಾ ಇಲ್ಲ. ಈಗ ಪ್ರೆಸೆಂಟ್ ಟೈಮಲ್ಲಿ ಬ್ರೇಕಪ್ ಎನರ್ಜಿ ಕಾಣಿಸ್ತಾ ಇಲ್ಲ, ಅಂದರೆ ಅವರ ಮನಸ್ಸಿನಲ್ಲಿ ಆ ರೀತಿಯ ಫೀಲಿಂಗ್ಸ್ ಇಲ್ಲ. ಇಲ್ಲಿ ಪಾಸಿಟಿವ್ ಶಿಫ್ಟ್ ಅನ್ನೋದು ಕಾಣಿಸ್ತಾ ಇದೆ. ಈ ವ್ಯಕ್ತಿ ತುಂಬ ಬೇಗನೆ ಒಂದು ಡಿಸಿಷನ್ ತಗೊಳ್ಳುವಂತಹ ಎನರ್ಜಿ ಕಾಣಿಸ್ತಾ ಇದೆ. ಅದು ನಿಮ್ಮ ಫೇವರ್ನಲ್ಲಿ ಇರುವಂತಹ ಸಾಧ್ಯತೆ ಜಾಸ್ತಿ ಇದೆ.
ಅಂದರೆ ಇವರು ಸೀರಿಯಸ್ ಆಗಬೇಕು, ಲಾಯಲ್ ಆಗಿ ಇರ್ತೀನಿ, ನಾನು ಫ್ಯೂಚರ್ ಬಗ್ಗೆ ಥಿಂಕ್ ಮಾಡ್ತೀನಿ ಅನ್ನೋ ರೀತಿ ನಿಮಗೆ ಮಾತು ಕೊಡಬೇಕು, ಕಮಿಟ್ಮೆಂಟ್ ಕೊಡಬೇಕು ಅನ್ನೋ ರೀತಿ ಥಿಂಕ್ ಮಾಡ್ತಾ ಇದ್ದಾರೆ. ಆ ರೀತಿ ಮಾತು ಕೊಡುವ ಚಾನ್ಸಸ್ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಕೆಲವರಿಗೆ ಅಫಿಷಿಯಲ್ ಕಮಿಟ್ಮೆಂಟ್, ಫ್ಯಾಮಿಲಿ ಡಿಸ್ಕಷನ್ ಅಥವಾ ಫ್ಯೂಚರ್ ಪ್ಲ್ಯಾನಿಂಗ್ ಡಿಸ್ಕಷನ್ ಕೂಡ ಆಗಬಹುದು. ಆ ರೀತಿಯ ಆ್ಯಕ್ಷನ್ ಎನರ್ಜಿ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಅವರು ನಿಮ್ಮನ್ನು ಲವ್ ಮಾಡೋದಿಲ್ಲ ಅಂತಲ್ಲ, ಲವ್ ಅನ್ನೋದು ತುಂಬ ಇದೆ. ಅಂದರೆ ನೀವು ಅಂದ್ಕೊಂಡಿರ್ಬೋದು ಕೆಲವೊಂದು ಸಲ ಈ ವ್ಯಕ್ತಿಗೆ ನನ್ನ ಮೇಲೆ ಪ್ರೀತಿ ಇಲ್ವಾ, ಇದೆಯಾ ಅಂತ. ಲವ್ ಇದೆ, ಅಟ್ಯಾಚ್ಮೆಂಟ್ ಅನ್ನೋದು ಇದೆ. ಬಟ್ ಇಲ್ಲಿವರೆಗೂ ಸೀರಿಯಸ್ನೆಸ್ ಲೇಟಾಗಿ ಬರ್ತಾ ಇತ್ತು. ರೆಸ್ಪಾನ್ಸಿಬಿಲಿಟಿ ತಗೊಳ್ಳುವ ಮಟ್ಟಿಗೆ ರೀಚ್ ಆಗ್ತಾ ಇದ್ದಾರೆ. ಈಗ ಪ್ರೆಸೆಂಟ್ ಟೈಮಲ್ಲಿ ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ನಿಮಗೆ ಒಂದು ಸಣ್ಣದಾದ ಅಡ್ವೈಸ್, ನೀವು ಕಂಪ್ಲೀಟ್ಲಿ ಸೈಲೆಂಟ್ ಆಗಬೇಡಿ, ಆದರೆ ಓವರ್ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಹೋಗಬೇಡಿ. ನಿಮ್ಮ ವ್ಯಾಲ್ಯೂ ನೀವು ತೋರಿಸ್ಕೊಳ್ಳಿ, ಸೆಲ್ಫ್ ರೆಸ್ಪೆಕ್ಟ್ ಮೇಂಟೈನ್ ಮಾಡಿ. ನೀವು ಆಲ್ವೇಸ್ ಅವೈಲಬಲ್ ಆಗಿರೋದನ್ನು ಸ್ವಲ್ಪ ಕಡಿಮೆ ಮಾಡಿ. ಅವರಿಗೂ ಕೂಡ ನಿಮ್ಮ ಇಂಪಾರ್ಟೆನ್ಸ್ ಫೀಲ್ ಆಗಬೇಕು. ಆಗಲೇ ಈ ರಿಲೇಷನ್ಶಿಪ್ಗೆ ಒಂದು ಅರ್ಥ ಅನ್ನೋದು ಬರೋದು. ಅವರು ಕೂಡ ಅರ್ಥ ಮಾಡ್ಕೋಬೇಕು ನಿಮ್ಮ ಇಂಪಾರ್ಟೆನ್ಸ್ ಏನಿದೆ ಅನ್ನೋದನ್ನು. ಇಲ್ಲಿ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಡಿಲೇ ಎನರ್ಜಿ ಇರ್ಬೋದು, ಕನ್ಫ್ಯೂಷನ್ ಎನರ್ಜಿ ಇರ್ಬೋದು, ಇಮ್ಮೆಚುರಿಟಿ ಎನರ್ಜಿ ಇರ್ಬೋದು, ಆದರೆ ಗ್ರೋತ್ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಅವರು ಡಿಸಿಷನ್ ತಗೊಳ್ಳುವ ಪಾಸಿಬಿಲಿಟಿ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ನೀವು ತುಂಬ ಪ್ಯೂರ್ ಹಾರ್ಟ್ ವ್ಯಕ್ತಿ. ನೀವು ರಿಲೇಷನ್ಶಿಪ್ಪಲ್ಲಿ ಫುಲ್ ಎಫರ್ಟ್ ಕೊಡ್ತೀರಾ. ಆದರೆ ನೆನಪು ಮಾಡ್ಕೊಳ್ಳಿ, ಲವ್ನಲ್ಲಿ ಸೆಲ್ಫ್ ರೆಸ್ಪೆಕ್ಟ್ ಈಕ್ವಲಿ ಇಂಪಾರ್ಟೆಂಟ್ ಆಗಿರುತ್ತೆ. ನೀವು ಕಮಿಟ್ಮೆಂಟ್ ಡಿಸರ್ವ್ ಮಾಡ್ತೀರಾ, ಕ್ಲಾರಿಟಿಯನ್ನು ಡಿಸರ್ವ್ ಮಾಡ್ತೀರಾ, ವ್ಯಾಲ್ಯೂ ಡಿಸರ್ವ್ ಮಾಡ್ತೀರಾ ಅನ್ನೋದು ನಿಮಗೂ ಕೂಡ ನೆನಪಿರಬೇಕು. ಪ್ರೆಸೆಂಟ್ ಟೈಮ್ನಲ್ಲಿ ಈ ವ್ಯಕ್ತಿ ಕ್ಯಾಶುವಲ್ ಮೈಂಡ್ಸೆಟ್ನಲ್ಲಿದ್ದಾರೆ. ನಿಮಗೆ ಕಮಿಟ್ಮೆಂಟ್ ಕೊಡೋದಲ್ಲಿ ಡಿಲೇ ಆಗಿರ್ಬೋದು, ಬಟ್ ನಿಮ್ಮ ವೀಕ್ನೆಸ್ ಅವರಿಗೆ ಗೊತ್ತಿದೆ. ಈಗ ಮೆಚುರಿಟಿ ಬರ್ತಾ ಇದೆ ಅವ್ರಿಗೆ. ಡಿಸಿಷನ್ ನಿಮ್ಮ ಫೇವರ್ನಲ್ಲಿ ಇರುವ ಚಾನ್ಸಸ್ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಬಟ್ ನಿಮಗೂ ಕೂಡ ಪೇಷನ್ಸ್ ಇರಲಿ. ಸೆಲ್ಫ್ ವ್ಯಾಲ್ಯೂವನ್ನು ಕಡಿಮೆ ಮಾಡ್ಕೋಬೇಡಿ, ಪ್ರೆಷರ್ ಹಾಕಬೇಡಿ. ಈ ವ್ಯಕ್ತಿಗೆ ನಿಮ್ಮ ಬಗ್ಗೆ ಪ್ರೀತಿ ಅನ್ನೋದು ಇದೆ. ನಿಮ್ಮ ಬಗ್ಗೆ ಥಿಂಕ್ ಕೂಡ ಮಾಡ್ತಾ ಇದ್ದಾರೆ. ಈ ರಿಲೇಷನ್ಶಿಪ್ ಬಗ್ಗೆ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ. ಸೊ ಇಷ್ಟೆಲ್ಲ ವಿಷಯಗಳು ಈ ಪರ್ಸನ್ನ ಎನರ್ಜಿಯ ಅಕಾರ್ಡಿಂಗ್ ಇಲ್ಲಿ ರಿಫ್ಲೆಕ್ಟ್ ಆಗ್ತಾ ಇದೆ. ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದರೆ ಕಮೆಂಟ್ನಲ್ಲಿ ಕ್ಲೈಮ್ ಮಾಡ್ಕೊಳ್ಳಿ. ಅದೇ ರೀತಿ ವಿಡಿಯೋನ ಲೈಕ್ ಮತ್ತು ಶೇರ್ ಮಾಡೋದರ ಜೊತೆಗೆ ವಿಡಿಯೋನ ಸಬ್ಸ್ಕ್ರೈಬ್ ಮಾಡಿಕೊಂಡು ಕನೆಕ್ಟ್ ಆಗಿ, ಹಾಗೆ ವಿಡಿಯೋನ ಹೈಪ್ ಕೂಡ ಮಾಡಿ. ಈಗ ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ 2 ಇಬ್ಬರಿಗೂ ಕೂಡ ಕೊನೆಯ ಮೆಸೇಜ್ ಏನಿದೆ ಅಂತ ನೋಡೋದಾದರೆ, ಈ ವ್ಯಕ್ತಿ ನಿಮ್ಮ ಮೇಲೆ ಇರುವ ಪ್ರೀತಿ ಇನ್ನೂ ಕಡಿಮೆ ಮಾಡ್ಕೊಂಡಿಲ್ಲ. ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ 2 ಓವರ್ ಆಲ್ ಎನರ್ಜಿ ನಾನು ಹೇಳ್ತಾ ಇರುವಂಥದ್ದು. ಲವ್ ಅನ್ನೋದು ಕಡಿಮೆ ಆಗಿಲ್ಲ, ಆದರೆ ಮಧ್ಯ ಬಂದಿರೋದು ಈಗೋ. ನಿಮಗೂ ಗೊತ್ತು, ರಾತ್ರಿ ಹೊತ್ತು ಮಲಗೋ ಸಮಯ ಬಂದಾಗ ನಿಮಗೂ ಕೂಡ ನಿದ್ದೆ ಬರ್ತಾ ಇಲ್ಲ. ಈ ವ್ಯಕ್ತಿಗ ಎನರ್ಜಿ ಕೂಡ ಅದೇ ರೀತಿ ಕಾಣಿಸ್ತಾ ಇದೆ. ಇಬ್ಬರ ಎನರ್ಜಿ ಒಂದೇ ರೀತಿ ಕಾಣಿಸ್ತಾ ಇದೆ. ಕೆಲವರು ಫೋನ್ ಕೈಯಲ್ಲಿಟ್ಕೊಂಡು ಆನ್ಲೈನ್ ಇದ್ದೀರಾ, ಲಾಸ್ಟ್ ಸೀನ್ ನೋಡ್ತಾ ಇದ್ದೀರಾ, DP ಚೇಂಜ್ ಆಗಿದೆಯಾ ಅಂತ ನೋಡ್ತಿದ್ದೀರಾ, ಸ್ಟೇಟಸ್ ಹಾಕಿದೆ ಅದನ್ನು ನೋಡ್ತಾ ಇದ್ದೀರಾ, ಅದು ಯಾರಿಗೂ ಅಂತ ಯೋಚನೆ ಮಾಡ್ತಾ ಇದ್ದೀರಾ, ಒಂದು ಸಲ ಡೌಟ್ ಪಡ್ತಾ ಇದ್ದೀರಾ. ಆ ವ್ಯಕ್ತಿ ಕೂಡ ಇದೇ ರೀತಿ ಮಾಡ್ತಾ ಇದ್ದಾರೆ. ರಾತ್ರಿ ಹೊತ್ತು ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಅವರು ನಿಮ್ಮ ಬಗ್ಗೆ ತುಂಬ ಯೋಚನೆ ಮಾಡ್ತಾ ಇದ್ದಾರೆ. ನಿಮಗೂ ಕೂಡ ನಿದ್ದೆ ಬರ್ತಾ ಇಲ್ಲ, ಅವರಿಗೂ ಕೂಡ ಸರಿಯಾಗಿ ನಿದ್ದೆ ಬರ್ತಾ ಇಲ್ಲ. ಹಳೆಯ ಚಾಟ್ಸ್ ಓದೋದು, ಹಳೆಯ ಫೋಟೋಸ್ ನೋಡೋದು, ಹಳೆಯ ವಾಯ್ಸ್ ನೋಡಿಸಿದ್ರೆ ಅದನ್ನು ಕೇಳೋದು, ಆ ಮೆಮೊರೀಸ್ ಎರಡೂ ಕಡೆ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ನೀವು ಕೂಡ ನೆನಪು ಮಾಡ್ಕೊಳ್ತಾ ಇದ್ದೀರಾ, ಆ ವ್ಯಕ್ತಿ ಕೂಡ ನೆನಪು ಮಾಡ್ಕೊಳ್ತಾ ಇದ್ದಾರೆ. ಇಬ್ಬರ ಮನಸ್ಸಿನಲ್ಲೂ ಒಂದೇ ಮಾತು ನಡೀತಾ ಇದೆ. ಒಂದು ಸಲ ಮಾತಾಡಿದ್ರೆ ಸಾಕು, ಎಲ್ಲ ಸರಿಯಾಗುತ್ತೆ. ಬಟ್ ಮುಂದಿನ ಪ್ರಶ್ನೆ ಇಬ್ಬರಲ್ಲೂ ಕಾಡ್ತಾ ಇದೆ. ನಾನು ಫಸ್ಟ್ ಮಾತಾಡಬೇಕಾ ಅಥವಾ ಅವ್ರು ಫಸ್ಟ್ ಮಾತಾಡಲಿ, ಈ ರೀತಿ ಯೋಚನೆ ಮಾಡ್ತಾ ಇದ್ದೀರಾ. ಇಲ್ಲಿ ಈಗೋ ಸೈಲೆಂಟ್ಲಿ ನಿಂತಿದೆ ಅನ್ನೋ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಅವರು ನಿಮ್ಮ ಕಾಲ್ಗಾಗಿ ವೆಯ್ಟ್ ಮಾಡ್ತಾ ಇದ್ದಾರೆ, ನೀವು ಅವರ ಮೆಸೇಜ್ಗಾಗಿ ವೆಯ್ಟ್ ಮಾಡ್ತಾ ಇದ್ದೀರಾ. ಇದು ಸೈಲೆಂಟ್ ವೇಟಿಂಗ್ ಗೇಮ್ ಥರ ಕಾಣಿಸ್ತಾ ಇದೆ. ನಿಮಗೆ ಗೊತ್ತಿಲ್ಲದ ರೀತಿಯಲ್ಲಿ ಅವರು ನಿಮ್ಮನ್ನು ಅಬ್ಸರ್ವ್ ಕೂಡ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಚೆಕ್ ಮಾಡ್ತಾ ಇರಬಹುದು, ನಿಮ್ಮ ಆನ್ಲೈನ್ ಟೈಮಿಂಗ್ ನೋಡ್ತಾ ಇದ್ದಾರೆ. ಅಂದರೆ ನಿಮ್ಮನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸ್ಟಾಕ್ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ಲಿ ನಿಮ್ಮಿಂದ ಮೂವ್ ಆನ್ ಆಗಿಲ್ಲ. ಅವರು ನಿಮ್ಮನ್ನು ಇಗ್ನೋರ್ ಮಾಡ್ತಿದ್ರು ಕೂಡ ಕಂಪ್ಲೀಟ್ಲಿ ಫರ್ಗೆಟ್ ಮಾಡಿಲ್ಲ. ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಓವರ್ ಆಲ್ ಎನರ್ಜಿ ಪ್ರಕಾರ ನಿಮ್ಮಿಬ್ಬರ ನಡುವೆ ರಿಯೂನಿಯನ್ ಎನರ್ಜಿ ತುಂಬ ಸ್ಟ್ರಾಂಗ್ ಆಗಿ ಕಾಣಿಸ್ತಾ ಇದೆ. ಬಟ್ ಅದು ತುಂಬ ಹೈ ಲೆವೆಲ್ನಲ್ಲಿ ಕಾಣಿಸ್ತಾ ಇಲ್ಲ. ನಿಮ್ಮಿಬ್ಬರ ನಡುವೆ ರಿಯೂನಿಯನ್ ಎನರ್ಜಿ ಅನ್ನೋದು ಕಾಣಿಸ್ತಾ ಇದೆ. ಓವರ್ ಆಲ್ ಎನರ್ಜಿ ಪ್ರಕಾರ ನಿಮ್ಮಿಬ್ಬರ ರಿಲೇಷನ್ಶಿಪ್ ಏನಿದೆ ಅದು ಲಾಂಗ್ ಟರ್ಮ್ ರಿಲೇಷನ್ಶಿಪ್ ಎನರ್ಜಿ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಬಟ್ ರೀಸೆಂಟಾಗಿ ಕೂಡ ನೀವು ಕನೆಕ್ಟ್ ಆಗಿರಬಹುದು.
ನಿಮ್ಮಿಬ್ಬರ ನಡುವೆ ಯಾವುದೋ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಬಂದಿರ್ಬೋದು, ಅಥವಾ ಒಬ್ಬರು ಹೇಳಿದ ಮಾತು ಒಬ್ಬರಿಗೆ ಹರ್ಟ್ ಆಗಿರ್ಬೋದು. ಏನೇ ಆಗಿದ್ರೂ ಕೂಡ ನೀವು ಗ್ಯಾಪ್ ಬಂದಿದ್ದರೆ ಅದು ಎಂಡ್ ಆಗಿಲ್ಲ, ಬಾಂಡ್ ಅನ್ನೋದು ಇನ್ನೂ ಬ್ರೇಕ್ ಆಗಿಲ್ಲ. ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಮತ್ತೆ ನೀವು ರೀಕನೆಕ್ಟ್ ಆದಮೇಲೆ ಪಾಸ್ಟನ್ನು ಮತ್ತೆ ಮತ್ತೆ ತೆಗೆದು ಮಾತಾಡಬೇಡಿ. ಅಂದರೆ ಆ ದಿನ ನೀನು ಈ ರೀತಿ ಹೇಳಿದೆ, ಆ ಸಮಯ ನೀನು ನನ್ನನ್ನು ಹರ್ಟ್ ಮಾಡಿದೆ, ಆ ಟೈಮಲ್ಲಿ ನೀನು ಈ ರೀತಿ ನಡ್ಕೊಂಡೆ, ಇದನ್ನು ಮತ್ತೆ ಮತ್ತೆ ರಿಪೀಟ್ ಮಾಡ್ತಾ ಇದ್ದರೆ ಮತ್ತೆ ಫೈಟ್ ಆಗುತ್ತೆ, ಮತ್ತೆ ನಿಮ್ಮ ಕನೆಕ್ಟ್ ಅನ್ನೋದು ಕಟ್ ಆಗುತ್ತೆ. ಪಾಸ್ಟ್ ಪೇಯ್ನನ್ನು ಅಲ್ಲಿಗೆ ಬಿಟ್ಬಿಡಿ. ಅದು ಒಂದು ಲೆಸನ್, ಅದು ಪನಿಷ್ಮೆಂಟ್ ಆಗಬಾರ್ದು. ಅಂದರೆ ನಿಮ್ಮಿಬ್ಬರ ರಿಲೇಷನ್ಶಿಪ್ಪಲ್ಲಿ ಬಿಗ್ಗೆಸ್ಟ್ ಸೊಲ್ಯೂಷನ್ ಏನು ಅಂದರೆ ಓಪನ್ ಕಮ್ಯುನಿಕೇಷನ್ ಅನ್ನೋದು ಇರಬೇಕು. ಈ ರಿಲೇಷನ್ಶಿಪ್ಪಲ್ಲಿ ಯಾರೋ ಒಬ್ಬರು ಫಸ್ಟ್ ಸ್ಟೆಪ್ ತಗೊಳ್ತಾರೆ ಅನ್ನೋ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಅದು ನೀವಾಗಿರ್ಬೋದು ಅಥವಾ ಅವರಾಗಿರ್ಬೋದು. ಎನರ್ಜಿಯ ಪ್ರಕಾರ ಕಮ್ಯುನಿಕೇಷನ್ ಬರೋದು ಕಾಣಿಸ್ತಾ ಇದೆ, ಆದರೆ ಪೇಷನ್ಸ್ ಅನ್ನೋದು ಬೇಕು. ಯಾವುದೇ ಕಾರಣಕ್ಕೂ ತಪ್ಪು ಡಿಸಿಷನ್ ತಗೊಳ್ಬೇಡಿ. ಆ್ಯಂಗರ್ನಲ್ಲಿ ಬ್ಲಾಕ್ ಮಾಡಬೇಡಿ. ಈಗೋನಲ್ಲಿ ಹಾರ್ಶ್ ವರ್ಡ್ಸ್ ಬಳಸಿ ಫ್ಯೂಚರಲ್ಲಿ ಮತ್ತೆ ಪಶ್ಚಾತ್ತಾಪ ಪಡುವ ರೀತಿ ಮಾಡ್ಕೋಬೇಡಿ. ಅಂದರೆ ಆಮೇಲೆ ರಿಗ್ರೆಟ್ ಆಗಬಾರ್ದು. ಹಾಗಾಗಿ ಇಬ್ಬರೂ ಕೂಡ ಓಪನ್ ಕಮ್ಯುನಿಕೇಷನನ್ನು ಇಡಿ. ಇಲ್ಲಿ ತುಂಬ ಜನರು ತುಂಬ ಅಳ್ತಾ ಇದ್ದೀರಾ ಅನ್ನೋ ರೀತಿ ಕೂಡ ಎನರ್ಜಿ ಕಾಣಿಸ್ತಾ ಇದೆ. ಓಲ್ಡ್ ಮೆಸೇಜ್ ಅಥವಾ ಅವರನ್ನು ನೆನಪು ಮಾಡಿಕೊಂಡು ಕಣ್ಣೀರು ಹಾಕ್ತಾ ಇದ್ದೀರಾ, ಆ ರೀತಿಯ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಇದು ವೀಕ್ನೆಸ್ ಅಂತ ಅಲ್ಲ, ಇದು ನಿಮ್ಮ ಜೆನ್ಯೂನ್ ಲವ್ ರೀತಿ ಎನರ್ಜಿ ಶೋ ಆಗ್ತಾ ಇದೆ. ಬಟ್ ಏನೇ ಆಗಿರಲಿ ಸ್ವಲ್ಪ ತಾಳ್ಮೆ ಇರಲಿ, ನಿಮ್ಮ ವ್ಯಾಲ್ಯೂವನ್ನು ನೀವು ಮರಿಬೇಡಿ. ಇಲ್ಲಿ ಇಬ್ಬರು ಕೂಡ ಒಬ್ಬರನ್ನೊಬ್ಬರು ಮರೆಯೋದಕ್ಕೆ ಆಗ್ತಾ ಇಲ್ಲ, ಆ ರೀತಿ ಎನರ್ಜಿ ಕಾಣಿಸ್ತಾ ಇದೆ. ಆಪ್ಷನ್ ನಂಬರ್ 1, ಆಪ್ಷನ್ ನಂಬರ್ 2 ಅಂದರೆ ಡಿಸ್ಟೆನ್ಸ್ ಅನ್ನೋದು ಟೆಂಪ್ರವರಿ, ಈಗೋ ಅನ್ನೋದು ಟೆಂಪ್ರವರಿ, ಸೈಲೆನ್ಸ್ ಅನ್ನೋದು ಟೆಂಪ್ರವರಿ. ಈಗ ಕನೆಕ್ಷನ್ ಪರ್ಮನೆಂಟ್ ಆಗಿರೋ ಚಾನ್ಸಸ್ ತುಂಬ ಜಾಸ್ತಿ ಕಾಣಿಸ್ತಾ ಇದೆ. ಕೆಲವು ರಿಲೇಷನ್ಶಿಪ್ಗೆ ಡಿವೈನ್ ಟೈಮಿಂಗ್ ಅನ್ನೋದು ಇರುತ್ತೆ. ರೈಟ್ ಟೈಮ್ ಬರಬೇಕು, ರೈಟ್ ಮೆಚ್ಯೂರಿಟಿ ಬರಬೇಕು. ಬೋತ್ ಸೈಡ್ ಮೆಚ್ಯೂರಿಟಿ ಪ್ರೊಸೆಸ್ ನಡೀತಾ ಇದೆ. ಸ್ವಲ್ಪ ಟೈಮ್ ಕೊಡಿ, ಪ್ರೆಷರ್ ಹಾಕಬೇಡಿ ಅಥವಾ ಭಯ ಪಡ್ಕೋಬೇಡಿ, ಅನುಮಾನ ಪಡ್ಕೋಬೇಡಿ. ನಿಮ್ಮ ಲವ್ ಗ್ರೋ ಆಗೋಕ್ಕೆ ಸ್ಪೇಸ್ ಅನ್ನೋದು ಬೇಕು. ನಿಮ್ಮ ಪರ್ಸನ್ ನಿಮ್ಮನ್ನು ಮರ್ತಿಲ್ಲ, ನಿಮ್ಮ ಲವ್ ಕಡಿಮೆ ಆಗಿಲ್ಲ, ಅವರ ಲವ್ ಕೂಡ ಕಡಿಮೆ ಆಗಿಲ್ಲ. ಬಟ್ ಈಗೋ ಅನ್ನೋದು ಇಬ್ಬರ ಕಡೆನೂ ಇದೆ, ಮೆಲ್ಟ್ ಆಗಬೇಕು. ನೀವು ಸ್ಟ್ರಾಂಗ್ ಆಗಿರಿ, ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಸೆಲ್ಫ್ ರೆಸ್ಪೆಕ್ಟನ್ನು ಮೇಂಟೈನ್ ಮಾಡಿ. ಒಂದು ಬ್ಯೂಟಿಫುಲ್ ರೀಕನೆಕ್ಷನ್ ಚಾನ್ಸಸ್ ಅನ್ನೋದು ತುಂಬ ಜಾಸ್ತಿ ಕಾಣಿಸ್ತಾ ಇದೆ, ಎನರ್ಜಿ ಶೋ ಆಗ್ತಾ ಇದೆ. ಆದಷ್ಟು ಬೇಗ ನಿಮ್ಮ ವಿಶ್ ಫುಲ್ಫಿಲ್ ಆಗುವ ಎನರ್ಜಿ ಕೂಡ ಕಾಣಿಸ್ತಾ ಇದೆ. ಅದಕ್ಕಾಗಿ ಪೇಷನ್ಸ್ ಅನ್ನೋದು ಇರಲಿ, ನಿಮ್ಮ ಮೇಲೆ ಫೇತ್ ಅನ್ನೋದು ಇರಲಿ, ನಿಮ್ಮ ಲವ್ನಲ್ಲಿ ಟ್ರಸ್ಟ್ ಅನ್ನೋದು ಇರಲಿ. ಒನ್ಸ್ ಅಗೈನ್ ಥ್ಯಾಂಕ್ ಯು ಸೋ ಮಚ್. ಇನ್ನೊಂದು ಪವರ್ಫುಲ್ ಡೀಪ್ ರೀಡಿಂಗ್ನೊಂದಿಗೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್.